ಅನೇಕರಿಗೆ ಒಂದು ಆತಂಕ ಇದೆ. ಇದರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಅಗತ್ಯ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ, ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ, ಹೋದ ವಾರ ಹೋಗಿದ್ವಿ. ಹಾಗಾದರೆ ಈ ಲಡ್ಡುಗಳೆಲ್ಲ ಕಥೆ ಏನು ಅಂತ ಅಲ್ಲಿಂದ ಬಂದಿರತಕ್ಕಂಥ ಮಾಹಿತಿ, ಈಗ KMF ತುಪ್ಪವನ್ನೇ ಬಳಸಿಕೊಂಡು ಲಡ್ಡುವನ್ನು ತಯಾರಿಸ್ತಾ ಇದ್ದಾರೆ. ರುಚಿ ಮತ್ತೆ ಹಳೆ ರುಚಿ ಇತ್ತಲ್ಲ, ಆ ಒಳ್ಳೆಯ ರುಚಿ, ಒಳ್ಳೆಯ ಘಮ ಲಡ್ಡುಗಳಲ್ಲಿದೆ. ಈಗ ಯಾರು ಬೇಕಾದರೂ ಸೇವಿಸಬಹುದು, ತಕರಾರಿಲ್ಲ ಅಂಥೇಳಿ ಆಂಧ್ರ ಸರ್ಕಾರದ ಕಡೆಯಿಂದ ಕೂಡ ಸ್ಪಷ್ಟನೆ ಬಂದಿದೆ. ಈಗ ಇದು ಹಳೆಯ ಲಡ್ಡುಗಳನ್ನು ಸ್ಯಾಂಪಲ್ ಕೊಟ್ಟಾಗ ಇಂಥ ಘಟನೆ ನಡೆದಿತ್ತು ಅಂತ, ಅದನ್ನು 4 ಮಾದರಿ ಪರೀಕ್ಷೆ ಕಳಿಸಿದಾಗ ಅದರಲ್ಲಿ ಕೊಬ್ಬಿನ ಅಂಶ ಪತ್ತೆಯಾಗಿತ್ತು ಅಂತ. ಇದಾದ ಮೇಲೆ ಇದಕ್ಕಿಂತ ಮುಂಚೆನೇ ಮೊದಲೇ ಚಂದ್ರಬಾಬು ನಾಯ್ಡು ಅವ್ರಿಗೆ ಅನುಮಾನ ಇತ್ತಲ್ಲ, ಅವಾಗಿಂದನೇ KMF ತುಪ್ಪವನ್ನು ತರಿಸ್ತಾ ಇದ್ದಾರೆ. ಅದರ ಮೂಲಕ ಲಾಡುವನ್ನು ಅವರು ಮಾಡಿಸ್ತಾ ಇದ್ದಾರೆ. ಹಳೇ ಮಾದರಿ ಇಟ್ಕೊಂಡು ನೀವು ಪರೀಕ್ಷೆ ಕಳಿಸಿದಾಗ ಇಂಥದ್ದೆಲ್ಲವೂ ಕೂಡ ಪತ್ತೆಯಾಗಿದೆ ಅಂತ ಒಂದು ವರದಿ ಇದೆ. ಸದ್ಯಕ್ಕೆ ಯಾರಿಗೂ ಕೂಡ ಆತಂಕ ಬೇಕಾಗಿಲ್ಲ ಅಂತ. ಇನ್ನೊಂದು ಕಡೆ ಇದಾದಮೇಲೆ ರಾಜ್ಯ ಸರ್ಕಾರ ಕೂಡ ಒಂದು ಕಡೆ ಅಲರ್ಟ್ ಆಗಿದೆ. ತಿರುಪತಿ ಲಡ್ಡು ವಿವಾದ ಆದಮೇಲೆ ನೋಡ್ರಪ್ಪ, ನೀವು ದೇಗುಲಗಳಲ್ಲಿ ಯಾರೇ ಪ್ರಸಾದವನ್ನು ತಯಾರು ಮಾಡಿ ದೇಗುಲಗಳಲ್ಲಿ ನಂದಿನಿ ತುಪ್ಪವನ್ನೇ ಬಳಸಿ ನೀವು ಸೂಚನೆ ಕೂಡ ಹೊರಬಿದ್ದಿದೆ. ವಿವಾದದ ಬೆನ್ನಲ್ಲೇ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಎಚ್ಚೆತ್ತುಕೊಂಡು ಇಂಥ ಆದೇಶವನ್ನು ಹೊರಡಿಸಿದೆ. ದೇವಸ್ಥಾನಗಳಲ್ಲಿ ನಂದಿನಿ ಬ್ರ್ಯಾಂಡ್ ತುಪ್ಪವನ್ನು ಮಾತ್ರ ಬಳಸಬೇಕು. ದಾಸೋಹ ಭವನಗಳಲ್ಲಿ ನಂದಿನಿ ತುಪ್ಪವನ್ನು ಕೂಡ ಕಡ್ಡಾಯವಾಗಿ ಬಳಸಬೇಕಾಗತ್ತೆ. ಮುಜರಾಯಿ ಇಲಾಖೆ ದೇಗುಲಗಳಿಗೆ ಸರ್ಕಾರದಿಂದ ಇಂಥ ಸುತ್ತೋಲೆ ಹೊರಬಿದ್ದಿದೆ. ತಿರುಪತಿ ಲಡ್ಡು ವಿವಾದದ ಬೆನ್ನಲ್ಲೇ ಭೀಮಾ ನಾಯ್ಕ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ನಮಗೆ ತಿರುಪತಿಯಿಂದ ನಂದಿನಿ ತುಪ್ಪಕ್ಕೆ ಬೇಡಿಕೆ ಬಂದಿದೆ. ಈ ತಿಂಗಳು 350 ಮೆಟ್ರಿಕ್ ಟನ್ಗೆ ಅವರು ಆರ್ಡರ್ ಕೊಟ್ಟಿದ್ದಾರೆ. 350 ಮೆಟ್ರಿಕ್ ಟನ್. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಗಾಧ ಪ್ರಮಾಣದ ತುಪ್ಪ. ಇದೇ 350 ಮೆಟ್ರಿಕ್ ಟನ್ ತುಪ್ಪವನ್ನು kg 320 ರೂಪಾಯಿಗೂ ಕೂಡ ಹಿಂದೆ ಮಾಡಿಸಿರ್ತಾರೆ ಅವರು. ಒಂದು ತಿಂಗಳಿಗೆ ಇಷ್ಟು ಆರ್ಡರ್ ಬರ್ತಿದೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಪ್ರಮಾಣದ ತುಪ್ಪ ಇಲ್ಲಿ ಕಲಬೆರಕೆ ಆಗಿತ್ತು. ಅಂಥ ತುಪ್ಪವನ್ನು ಹಿಂದೆ ಇವರು ಬಳಸ್ತಾ ಇದ್ರು ಅಂತ. ಸದ್ಯಕ್ಕೆ ಆ ಗೊಂದಲಗಳು ನಿವಾರಣೆ ಆಗಿದೆ. ಈಗ ಬಳಸ್ತಿರ್ತಕ್ಕಂಥದ್ದು ಕರ್ನಾಟಕದ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ನ ತುಪ್ಪವನ್ನು. ದೇಗುಲಗಳಲ್ಲಿ ನಂದಿನಿ ತುಪ್ಪವನ್ನೇ ಸರ್ಕಾರ ಬಳಸೋಕ್ಕೆ ಹೇಳಿದೆ. ಹಾಗಾಗಿ ಎಲ್ಲ ದೇಗುಲಗಳಿಂದ ಎಷ್ಟೇ ಆರ್ಡರ್ ಬರಲಿ ಪೂರೈಸೋ ಜವಾಬ್ದಾರಿ ನಮ್ಮದು. ಯಾಕೆಂದರೆ ನಮ್ಮಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಇದೆ. ನಮ್ಮಲ್ಲಿ 99 ಲಕ್ಷ ಲೀಟರ್ಗಳು. ಈ ಹಿಂದೆ ಎಲ್ಲಿಗೂ ನೆನಪಿರಬೇಕು, 500 ml ಇರೋ ಜಾಗದಲ್ಲಿ 550 ml ಮಾಡಿ ಅದಕ್ಕೆ ಸ್ವಲ್ಪ ನಮಗೆ ₹1-2 ಜಾಸ್ತಿ ಕೊಡಿ ಅಂತ ಕೇಳಿದ್ರಲ್ಲ. ಇದೇ ಕಾರಣಕ್ಕೆ ಹಾಲು ವ್ಯರ್ಥವಾಗುತ್ತೆ, ಹೈನೋದ್ಯಮ ಬೆಳೀತಾ ಇದೆ, ರೈತರಿಗೆ ಇದೊಂದು ಭರವಸೆ ಅಂತ ಕೂಡ ಹೇಳಿಕೊಂಡಿತ್ತು ಸರ್ಕಾರ. ಇದೀಗ ಆಂಧ್ರ ಪ್ರದೇಶ, ಚೆನ್ನೈ, ತೆಲಂಗಾಣ ಮಾತ್ರ ಅಲ್ಲ, ದುಬೈ, ಸೌದಿ ರಾಷ್ಟ್ರಗಳಲ್ಲೂ ಕೂಡ ನಂದಿನಿ ತುಪ್ಪಕ್ಕೆ ಬೇಡಿಕೆ ಇದೆ ಅಂತ ಹೇಳಿ ಅವರು ಮಾತಾಡಿದ್ದಾರೆ. 350 ಮೆಟ್ರಿಕ್ ಟನ್ ಪ್ರಥಮ ಹಂತದಲ್ಲಿ ನಮಗೆ ಅವರು ಆರ್ಡರ್ ಕೊಟ್ಟಿದ್ದಾರೆ. ಸೊ ನಾವು ಈಗ ಇನ್ನು ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ. 350 ಮೆಟ್ರಿಕ್ ಟನ್ ತುಪ್ಪವನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಪ್ರಥಮವಾಗಿ ನಾನು ಈಗ ತಾನೇ ಮಾಧ್ಯಮದ ಮುಖಾಂತರ ನಾನು TV ನೋಡ್ತಾ ಇದ್ದೆ. ಸೊ ನಾನು ಪ್ರಥಮವಾಗಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ನಾನು ನಮ್ಮ ಹಾಲು ಉತ್ಪಾದಕರೇನಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 27-28 ಲಕ್ಷ ಹಾಲು ಉತ್ಪಾದಕರ ಪರವಾಗಿ ಮತ್ತು 15 ಒಕ್ಕೂಟದ ಪರವಾಗಿ ಮತ್ತು ನಮ್ಮ KMFನ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ 27-28 ಲಕ್ಷ ರೈತರ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಕ್ಕೆ ಬಯಸ್ತೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಲಡ್ಡು ತಯಾರಿಕೆ ಆಗಿರ್ಬೋದು, ಪ್ರಸಾದ ತಯಾರಿಕೆ ಆಗಿರ್ಬೋದು, ಪೂಜೆಗೆ ಆಗಿರ್ಬೋದು, ಏನೇನು ದೇವಸ್ಥಾನಕ್ಕೆ ಬಳಕೆ ಮಾಡ್ತಕ್ಕಂಥ ಎಲ್ಲದಕ್ಕೂ ಕೂಡ ನಂದಿನಿ ಬ್ರಾಂಡ್ ಇರ್ತಕ್ಕಂಥ ತುಪ್ಪವನ್ನೇ ಬಳಕೆ ಮಾಡಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ನಾನು ನಮ್ಮೆಲ್ಲ ರೈತರ ಪರವಾಗಿ, ನಮ್ಮ ಒಕ್ಕೂಟದ ಪರವಾಗಿ, KMF ಪರವಾಗಿ ನಾನು